ಬರ್ಮುಡಾ ಟ್ರಯಾಂಗಲ್. ಈ ಹೆಸರನ್ನ ನೀವೆಲ್ಲೋ ಒಂದ್ ಕಡೆ ಕೇಳಿರ್ತೀರಾ. ಇದನ್ನ ಡೆವಿಲ್ ಟ್ರಯಾಂಗಲ್ ಅಂತಾನೂ ಕರೀತಾರೆ. ಇದರ ಪೂರ್ತಿ ವಿಸ್ತರಣೆ 5 ಲಕ್ಷ ಸ್ಕ್ವೇರ್ ಮೈಲ್ಸ್ ಹಾಗೂ ಇದರ ಡೀಪೆಸ್ಟ್ ಪಾಯಿಂಟ್ ಪ್ಯೂರ್ಟೋ ರಿಕೋ ಟ್ರೆಂಚ್ ಆದ ಟ್ರಯಾಂಗಲ್ ಸೌದರ್ನ್ ಟಿಪ್ ನಲ್ಲಿ ಲೊಕೇಟ್ ಆಗಿದೆ. ಇದರ ಡೀಪೆಸ್ಟ್ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ 27,500 ಫೀಟ್ಸ್. ಇದು ವೆಸ್ಟರ್ನ್ ನಾರ್ತ್ ಅಟ್ಲಾಂಟಿಕ್ ಓಷನ್ ನಲ್ಲಿ ಇರುವ ಮಯಾಮಿ ಫ್ಲೋರಿಡಾ, ಐಲ್ಯಾಂಡ್ ಆಫ್ ಬರ್ಮುಡಾ ಹಾಗೂ ಸ್ಯಾನ್ ಜಾನ್ ಪ್ಯೂರ್ಟೋ ರಿಕೋ ಆದ ಈ 3 ಲೊಕೇಶನ್ ಗಳಲ್ಲಿ ಲೊಕೇಟ್ ಆಗಿದೆ. 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಆ ಪ್ರದೇಶದಲ್ಲಿ ಪ್ರಯಾಣ ಮಾಡುವಾಗ ತನ್ನ ಕಾಂಪಸ್ ಸ್ಟ್ರೇಂಜ್ ಆಗಿ ವರ್ಕ್ ಮಾಡೋದು ನೋಡಿ ತನ್ನ ಡೈರಿಯಲ್ಲಿ ಬರೀತಾನೆ. ಜೊತೆಗೆ ಓಷನ್ ಮೇಲೆ ವಿಚಿತ್ರ ಲೈಟ್ ಸಹ ನೋಡ್ತಾನೆ. ಅದೇ ರೀತಿ 1945ರಲ್ಲಿ ಫ್ಲೈಟ್ 19 ಅನ್ನೋ 5 ಮಿಲಿಟರಿ ಪ್ಲೇನ್ಸ್ ಟ್ರೈನಿಂಗ್ ಮಿಷನ್ ವೇಳೆ ಈ ಪ್ರದೇಶದಲ್ಲಿ ಮಿಸ್ಟೀರಿಯಸ್ಲಿ ಡಿಸಪಿಯರ್ ಆಗ್ತಾರೆ. ಇಂದಿಗೂ ಅವರ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕಿಲ್ಲ. ಇನ್ನೂ ಏನಂದ್ರೆ ಇಲ್ಲಿ ಇನ್ನೂ ತುಂಬಾ ಇನ್ಸಿಡೆನ್ಸಸ್ ಆಗಿದೆ. ಶಿಪ್ಸ್ ಡಿಸಪಿಯರ್ ಆಗೋದಾಗ್ಲಿ, ಪ್ಲೇನ್ಸ್ ಡಿಸಪಿಯರ್ ಆಗೋದಾಗ್ಲಿ, ಇನ್ನೂ ಜಾಸ್ತಿ ಇನ್ಸಿಡೆನ್ಸಸ್ ಆಗಿದೆ. ಈ ಬರ್ಮುಡಾ ಟ್ರಯಾಂಗಲ್ ಇಷ್ಟೊಂದು ಮಿಸ್ಟೀರಿಯಸ್ ಆಗೋದಿಕ್ಕೆ ಏನ್ ಕಾರಣ? ಸೈಂಟಿಸ್ಟ್ಸ್ ಹೇಳೋದೇನಂದ್ರೆ ರೋಗ್ ವೇವ್, ಸಡನ್ ಸ್ಟಾರ್ಮ್ಸ್, ಗಲ್ಫ್ ಸ್ಟ್ರೀಮ್ ಕರೆಂಟ್ಸ್, ಮೀಥೇನ್ ಗ್ಯಾಸ್ ಎರಪ್ಷನ್ ಇವೇ ಡಿಸಪಿಯರೆನ್ಸಸ್ ಗೆ ಕಾರಣ ಎಂದು ಸೈಂಟಿಸ್ಟ್ ಹೇಳ್ತಿದ್ದಾರೆ. ಸೊ ಬರ್ಮುಡಾ ಟ್ರಯಾಂಗಲ್ ನಿಜವಾಗ್ಲೂ ಮಿಸ್ಟೀರಿಯಸ್ ಏರಿಯಾನ, ಸೈನ್ಸ್ ಎಕ್ಸ್ಪ್ಲೇನ್ ಮಾಡಿರೋ ನ್ಯಾಚುರಲ್ ಫಿನೋಮಿನಾನ ಅಂತ ಜನ ಇನ್ನೂ ಡಿಬೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ನಿಜವಾದ ಉತ್ತರ ಕಮೆಂಟ್ ಮಾಡಿ.